ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮ್. ಮಕ್ಕಳ ಮುಖದಲ್ಲಿನ ಮಂದಹಾಸ ಕಂಡು ಜಿಲ್ಲಾಧಿಕಾರಿ ಫುಲ್ಕೋಶ್. ಎಸ್ ವೀಕ್ಷಕರೇ, ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಅಂಗವಾಗಿ ಜಿಲ್ಲೆಯಲ್ಲಿನ ವಿವಿಧ ತಾಲೂಕುಗಳಿಂದ ಚಿಕಿತ್ಸೆ ಪಡೆದು ಆಗಮಿಸಿದ ಮಕ್ಕಳನ್ನು ಕಂಡು ಜಿಲ್ಲಾಧಿಕಾರಿ ಅತೀವ ಸಂತಸಗೊಂಡ ಕ್ಷಣ ಜಿಲ್ಲಾಧಿಕಾರಿ ಸಭಾಂಗಣದಲ್ಲಿ ನಡೆಯಿತು. ಆರ್ಬಿಎಸ್ಕೆ, ಎನ್ಎಚ್ಎಂ, ಡಿಎಚ್ಒ, ಆರ್ಸಿಎಚ್ಒ, ಡಿಇಐಸಿ ನೇತೃತ್ವದಲ್ಲಿ ನಡೆದ ಈ ಅಭಿಯಾನ ಕಾರ್ಯಕ್ರಮದ ಕುರಿತು ಚಿಕಿತ್ಸೆ ಪಡೆದ ಮಕ್ಕಳಿಗೆ ಅಭಿನಂದಿಸಲು ಜಿಲ್ಲಾಧಿಕಾರಿ ಕಾರ್ಯಾಲಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಭೆ ಏರ್ಪಡಿಸಿದರು. ಆರ್ಬಿಎಸ್ಕೆ ತಂಡ ಕಾರ್ಯ ಶ್ಲಾಘಿಸಿದರು. ಸಭೆಯಲ್ಲಿ ಮುದ್ದು ಮಕ್ಕಳ ಯೋಗಕ್ಷೇಮ ವಿಚಾರಿಸಿ ಚಿಕಿತ್ಸೆ ಪಡೆದ ಮುದ್ದು ಮಕ್ಕಳ ಮುಖದಲ್ಲಿನ ಮಂದಹಾಸ ಕಂಡು ಮಕ್ಕಳಲ್ಲಿ ಮಕ್ಕಳಂತಾದರು. ನಂತರ ಮಾತನಾಡಿದ ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲೆಯಲ್ಲಿ 300 ಮಕ್ಕಳು ಆರ್ಬಿಎಸ್ಕೆ ಯೋಜನೆಯಡಿಯಲ್ಲಿ ಚಿಕಿತ್ಸೆ ಪಡೆದಿದ್ದು, ಇದರಲ್ಲಿ ಇಂದು 15 ಮಕ್ಕಳನ್ನು ನಮ್ಮ ಕಚೇರಿಯಲ್ಲಿ ಅಭಿನಂದಿಸಲಾಗಿದೆ ಎಂದರು. ಅಷ್ಟೇ ಅಲ್ಲದೆ ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ಮಕ್ಕಳು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ನಂತರ ಮಾತನಾಡಿದ ಆರ್ಬಿಎಸ್ಕೆ ನೋಡಲ್ ಅಧಿಕಾರಿ ಆರ್ಸಿಎಚ್ಒ ಶರಣಬಸಪ್ಪ ಕ್ಯಾತ್ನಾಳ್, ಸಾರ್ವಜನಿಕರು ತಮ್ಮ ಮಕ್ಕಳ ಯಾವುದೇ ರೀತಿಯಲ್ಲಿ ತೊಂದರೆ ಇದ್ದರೆ ಕೂಡ ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಬೇಕು ಮತ್ತು ನಾವು ತಕ್ಷಣವೇ ತಮ್ಮ ಕೋರಿಕೆಗೆ ಸ್ಪಂದಿಸುವಂತ ಕಾರ್ಯ ಮಾಡುತ್ತೇವೆ. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ಜಿಲ್ಲಾ ಪಂಚಾಯತ್ ಸೇರಿದಂತೆ ಹಲವು ಇಲಾಖೆಗಳು ಯಾವತ್ತೂ ತಮ್ಮ ಬೆಂಬಲಕ್ಕೆ ಸದಾ ಸಿದ್ಧವಿದ್ದು, ಇದೊಂದು ಉಚಿತ ಚಿಕಿತ್ಸೆಯ ಯೋಜನೆಯಾಗಿದ್ದು ಬಡವರಿಗೆ ಬಹಳ ಅನುಕೂಲಕರವಾಗಿದೆ ಎಂದರು. ನಂತರ ಮಾತನಾಡಿದ ಚಿಕಿತ್ಸೆ ಪಡೆದ ಮಕ್ಕಳ ಪಾಲಕರು ಡಿಇಐಸಿ ವ್ಯವಸ್ಥಾಪಕರಾದ ಕೃಷ್ಣ ಅವರನ್ನು ದೇವರ ಸ್ವರೂಪಿ ಎಂದು ಅವರ ಕಾರ್ಯವೈಖರಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಆರ್ಬಿಎಸ್ಕೆ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾದ ಆರ್ಸಿಎಚ್ಒ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, ಜಿಲ್ಲಾ ಸಂಯೋಜಕರು ಡಾಕ್ಟರ್ ಪ್ರವೀಣ್ ಜೋಶಿ, ಜಿಲ್ಲಾ ಡಿಇಐಸಿ ವ್ಯವಸ್ಥಾಪಕರು ಕೃಷ್ಣ ಬಗ್ಗೆ, ಡಾಕ್ಟರ್ ವಿನಾಯಕ್ ತಾಟಿ, ಡಾಕ್ಟರ್ ಅಭಿಷೇಕ್, ಡಾಕ್ಟರ್ ಕಾವೇರಿ, ಡಾಕ್ಟರ್ ಭಾಸ್ಕಿರ್, ಡಾಕ್ಟರ್ ವಿಆರ್ ಗೂಗಿ, ಡಾಕ್ಟರ್ ನಾಗರತ್ನ, ಡಾಕ್ಟರ್ ಶಿಲ್ಪಾ, ಡಾಕ್ಟರ್ ರಾಕೇಶ್, ಡಾಕ್ಟರ್ ಗುರುರಾಜ್, ಡಾಕ್ಟರ್ ಮಹಾಂತೇಶ್, ರಾಜೇಶ್ವರಿ ಆರ್ಬಿಎಸ್ಕೆ ತಂಡದ ಎಲ್ಲ ವೈದ್ಯಾಧಿಕಾರಿಗಳಿಗೂ ಮತ್ತು ಆರೋಗ್ಯ ಇಲಾಖೆಯ ಸರ್ವ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. Three cheers for RBSK team ಅಂತ ಹೇಳ್ತೀವಿ. 3 cheers for RBSK team ಕಲಬುರಗಿ. ಹಾಗೆ ಮಾಡ್ತಾ ಹೋಗೋಣ ಅಂತ. ಹಾಗೆ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಆರ್ಬಿಎಸ್ಕೆ ತಂಡನವರು ಸಾಕಷ್ಟು ಶ್ರಮದಿಂದ ಎಲ್ಲ ಕಡೆ 100% ಸ್ಕ್ರೀನಿಂಗ್ ಮಾಡಿದ್ದಾರೆ. ಎಲ್ಲ 18 ವರ್ಷಕ್ಕಿಂತ ಕಡಿಮೆ ಇರೋರು ಎಲ್ಲ ಮಕ್ಕಳುಗಳದ್ದು ಅವರು ಸ್ಕ್ರೀನಿಂಗ್ 4 ಡೇಸ್ಗೋಸ್ಕರ 4 ಡಿಫೆಕ್ಟ್ಸ್ ಏನೇನಿರುತ್ತೆ ಆ ಡಿಫೆಕ್ಟ್ಸ್ಗೋಸ್ಕರ ಅವ್ರು ಎಲ್ಲ ಕಡೆ ಹೋಗಿ ಸ್ಕ್ರೀನಿಂಗ್ ಮಾಡಿಸ್ಕೊಂಡು ಐಡೆಂಟಿಫೈ ಮಾಡಿದ್ದಾರೆ. ಯಾರು ಸ್ವಲ್ಪ ಕ್ರಿಟಿಕಲಿ ಇಲ್ಲಿದ್ರು ಮಕ್ಕಳು, ಅವ್ರದ್ದು ಸ್ಪೆಷಲಿ ಯಾವುದು ರೀತಿ ಸರ್ಜಿಕಲ್ ಅಥವಾ ಕ್ಲಿನಿಕಲ್ ಇಂಟರ್ವೆನ್ಷನ್ ಬೇಕು ಅಂತ ಆ ಒಂದು ಮಾದರಿಯಲ್ಲಿ ಅವರು ಲೈನ್ ಲಿಸ್ಟಿಂಗ್ ಎಲ್ಲ ಮಾಡಿಸಿ ಸರಾಸರಿ 300 ಸರ್ಜರೀಸ್ ಈಗಾಗಲೇ ಈ ವರ್ಷ ಆಗಿದೆ. ನಮ್ಮ ಬೇರೆ ಬೇರೆ ಹಾಸ್ಪಿಟಲ್ಸ್ಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಸ್, ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ಕಡೆ ಆಗಿದೆ. ವೈದೇಹಿ ಹಾಸ್ಪಿಟಲ್ ಸಹ ನನ್ನ ಜೊತೆ ಸಹ ಅವರು ಸ್ವಲ್ಪ ಕೋಆರ್ಡಿನೇಷನ್ ಮಾಡಿ ಇಲ್ಲಿ ಬೇರೆ ಬೇರೆ ತಾಲೂಕು ಲೆವೆಲಲ್ಲಿ ಅವರು ಸ್ಕ್ರೀನಿಂಗ್ ಕ್ಯಾಂಪ್ಸ್ಗೆ ಬಂದು ಐಡೆಂಟಿಫೈ ಮಾಡಿ ಮಕ್ಕಳದ್ದು ಅವ್ರನ್ನೂ ಸರ್ಜರಿ ಮಾಡಿಸ್ತಾರೆ ಅಂತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್, ಮೋಸ್ಟ್ ಆಫ್ ದ ಚಿಲ್ಡ್ರನ್ ಬ್ಯಾಂಗ್ಳೂರು, ಗುಲ್ಬರ್ಗಾದಿಂದ ಬ್ಯಾಂಗ್ಳೂರು ಹೋಗಿನೇ ಅಲ್ಲೇ ಆಗಿರೋದು. ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹೈದರಾಬಾದ್ ಅಥವಾ ಅಲ್ಲಿ ಹತ್ರ 200-300 ಕಿಲೋಮೀಟರ್ ದೂರದಲ್ಲಿ ಇರೋದು ಎಲ್ಲ ಹಾಸ್ಪಿಟಲ್ಸ್ ಎಂಪ್ಯಾನಲ್ ಮಾಡಿ ಅವ್ರದ್ದು ಸರ್ಜರಿ ಆಗಲಿ ಅವರೆಲ್ಲ ಅಲ್ಲೇ ಆಗಲಿ ಅಂತ. ಸರ್ಜರಿಗಿಂತ ಇಂಪಾರ್ಟೆಂಟ್ ನಮ್ಮ RBSK ತಂಡ ಏನವರು ಬಹಳ ಒಂದು ಶ್ರಮದಿಂದ ಎಲ್ಲ ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಮಾಡಿ ಯಾರು ಪೋಷಕರು ಇದ್ದಾರೆ ಅವ್ರಿಗೆ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ಕರ್ಕೊಂಡು ಹೋಗಿ ಈ ಒಂದು ಕಾರ್ಯ ಮಾಡಿದ್ದಾರೆ. ಈ 300 ಮಕ್ಕಳಲ್ಲಿ ಸಾಂಕೇತಿಕವಾಗಿ ಇವತ್ತು 15 ಮಕ್ಕಳಿಗೆ ಇಲ್ಲಿ ಕರೆಸಿ ಅವ್ರಿಗೆ ಒಂದು ಹೂವು ಕೊಡೋದು ರೀತಿ ಮತ್ತು RBSK ತಂಡಗೆ ಒಂದು ಪ್ರೋತ್ಸಾಹಿಸೋ ರೀತಿ ಒಂದು ಕಾರ್ಯಕ್ರಮ ನಡೆದಿದೆ. ಇದೇ ಮುಂದೆ ಹೋಗ್ತಾ ಸಾಕಷ್ಟು ಪ್ರತಿ ತಿಂಗಳು ಇದೇ ರೀತಿ ಕಾರ್ಯಕ್ರಮಗಳು ಮಾಡೋಣ ಮತ್ತು ಮಕ್ಕಳಿಗೆ ಯಾವ ರೀತಿ CEO ಆಗಲಿ ನಾನಾಗಲಿ ವಿ ಆರ್ ಆಲ್ವೇಸ್ ದೇರ್ ಟು ಹೆಲ್ಪ್. ಸೊ ಜನರೂ ಯಾವುದು ಭಯ ಇಲ್ಲದೆ ಈ ರೀತಿ ಸ್ಕ್ರೀನಿಂಗ್ ಕ್ಯಾಂಪ್ಗೆ ಮುಂದೆ ಬಂದು ಯಾವುದಾದ್ರೂ ರೀತಿ ಅವ್ರಿಗೆ ಹೆಲ್ಪ್ ಬೇಕು ಅಂದರೆ ಆರೋಗ್ಯ ಇಲಾಖೆ ವತಿಯಿಂದ ವಿ ಆರ್ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್. ಥ್ಯಾಂಕ್ ಯು. ನನ್ನ ಹೆಸರು ಡಾಕ್ಟರ್ ಶರಣಬಸಪ್ಪ,
RCH ಅಧಿಕಾರಿ ಹಾಗೂ ನೋಡಲ್ ಆಫೀಸರ್ RBSK ಕಲಬುರಗಿ ತಂಡ ಅವೆಲ್ಲ ನೋಡ್ತಾ ಇದ್ದೀರಿ. ಇವತ್ತು ಸುಮಾರು ಮಕ್ಕಳು ಬಂದಿದ್ದಾರೆ, ಆಪರೇಷನ್ ಆದವರೆಲ್ಲ. ಇವೆಲ್ಲ ಸಾಕಷ್ಟು ಆಪರೇಷನ್ಸು ಬೆಂಗಳೂರಲ್ಲಿ ಆಗಿದ್ದಾವೆ. ಇವೆಲ್ಲ ಭಾಳ ತೀವ್ರತರ ಕಾಯಿಲೆಯನ್ನು ಬರುತ್ತಾ ಇದೆ. ಹೃದಯ ಸಂಬಂಧಪಟ್ಟದ್ದು, ಸೀಳು ತುಟಿ ಆಗಲಿ, ಆಮೇಲೆ ಕ್ಲಬ್ ಫುಟ್ ಆಗಲಿ, ಆಮೇಲೆ ನ್ಯೂರಲ್ ಟ್ಯೂಬ್ ಎಫೆಕ್ಟ್ಸ್ ಆಗಲಿ, ಅವೆಲ್ಲ ಆಪರೇಷನ್ಸ್ ಆಗಿ ಮಕ್ಕಳು ಇದ್ದಾವೆ. ತಾವು ನೋಡ್ತಾ ಇದ್ದೀರಿ, ಎಲ್ಲ ಖುಷಿಯಿಂದ ಬಂದಿದ್ದಾರೆ. ಇವ್ರಿಗೆ ನಾವು ಯಾರಿಗೂ ಕರ್ಕೊಂಡು ಬಂದಿಲ್ಲ, ತಾವಾಗಿ ಬಂದು ಈ ಹಿಂದೆ 4 ದಿನ ಹಿಂದೆ CO ಸರ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಭೇಟಿಯಾದರು. ಇವಾಗ DC ಮೇಡಮ್ ಹತ್ರ ಟೈಮ್ ತೊಗೊಂಡು, ಮೇಡಮ್ ನಾವು ಬರ್ತೀವಿ ಮೇಡಮ್, ನಿಮ್ಮ ಹತ್ರ ನೀವು ಕಾರ್ಯಕ್ರಮ ಭಾಳಷ್ಟು ಒತ್ತು ಕೊಟ್ಟು ಕೇಳ್ತಾ ಇರೋ ಪ್ರಯುಕ್ತ ಸುಮಾರು ಆಪರೇಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಇದು ಏನಪ್ಪ ಅಂದರೆ, ಇದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸುಮಾರು 10 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಬಟ್ ಇದ್ರ ಬಗ್ಗೆ ಪ್ರಚಾರ ಸಿಕ್ಕಿರಲಿಲ್ಲ. ನಮ್ಮವ್ರು ಶಾಲೆಗೆ ಹೋಗ್ತಾರೆ, ಆಮೇಲೆ ಅಂಗನವಾಡಿ ಸ್ಕೂಲ್ಗೆ ಹೋಗ್ತಾರೆ, ಅಲ್ಲೆಲ್ಲ ಸ್ಕ್ರೀನ್ ಮಾಡ್ತಾರೆ. ಇದು ಕಾರ್ಯಕ್ರಮ ವಿಶಿಷ್ಟತೆ ಏನದ ಅಂತಂದರೆ, ಇದರಲ್ಲಿ ನಮ್ಮ ಜೊತೆ ಆರೋಗ್ಯ ಇಲಾಖೆ ಜೊತೆಗೆ ಮಕ್ಕಳು ಮತ್ತು ಶಿಶು ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಎಲ್ಲ ಸೇರಿ ನಾವು ಮಾಡೋಂಥ ಕಾರ್ಯಕ್ರಮ. ನಮ್ಮ ಆಶಾ ಕಾರ್ಯಕರ್ತ ಇರೋದು, ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ BO, CDPO, DDPI ಆಗಲಿ, DDWCD ಆಗಲಿ, ನಮ್ಮ DHR ಆಗಲಿ, ನಾವಾಗಲಿ ಎಲ್ಲರೂ ಸೇರಿ ಭಾಳ ಸುಸಜ್ಜಿತವಾಗಿ ಮತ್ತು ಸಿಸ್ಟಮೆಟಿಕ್ ಆಗಿ ನಾವು ಇದೊಂದು ಕೆಲಸ ಮಾಡ್ತಾ ಇದ್ದೀವಿ. ನೋಡಿ ನೀವೆಲ್ಲ ಇವತ್ತು ಎಲ್ಲರೂ ಭಾಳ ಬೆನಿಫಿಟ್ಸ್ ಆಗ್ತಾ ಇದ್ದಾವೆ. ಆಮೇಲೆ ನಾವು ಭಾಳಷ್ಟು ಒಡಂಬಡಿಕೆ ಮಾಡಿದ ಹಾಸ್ಪಿಟಲ್ಗಳು ಬೆಂಗಳೂರಲ್ಲಿದ್ದಾವೆ. ಮಾನ್ಯ DC ಮೇಡಮ್ ಹೇಳಿದ ಪ್ರಕಾರ ನಾವು ಅಪೋಲೋ ಹಾಸ್ಪಿಟಲ್ ಹೈದರಾಬಾದಲ್ಲೂ ನಾವು ಓಡಾಡ್ತಾ ಇದ್ದೀವಿ. ಈಗ ಶಾರ್ಟ್ಲಿ ಅದೂ ಆಗ್ತದೆ. ಈಗ ಬೆಂಗಳೂರಿಗಿಂತ ಹೈದರಾಬಾದ್ ಹತ್ರ ಆಗ್ತದೆ. ಸ್ಪೆಷಲಿ ಚಿಂಚೋಳಿ, ಸೇಡಮ್ ಆಗಲಿ ಅಲ್ಲೂ ನಾವು ಓಡಾಡಬೇಕು. ಆದರೆ ಭಾಳಷ್ಟು ಜನಕ್ಕೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಅಂತೇಳಿ ನಮ್ದೆಲ್ಲ ಪ್ರಯತ್ನ ಅದ. ಸೊ ನಾ ಎಲ್ಲರಿಗೆ ಏನು ಹೇಳ್ತೀನಿ, ನಮ್ಮ RBSK ತಂಡರಿಗೆ ಶುಭ ಕೋರಿಸ್ತೀನಿ. ಇದೇ ಥರ ತಾವೆಲ್ಲ ಕೆಲಸ ಮಾಡಿರಿ. ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಕಳೆದ 10 ವರ್ಷದಿಂದ ನಾವು ರಾಜ್ಯದಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ವರ್ಷದಲ್ಲಿ 1 ಬಾರಿ ಶಾಲೆಗಳಿಗೆ ಭೇಟಿ ನೀಡೋದು, ಆಮೇಲೆ ವರ್ಷದಲ್ಲಿ 2 ಬಾರಿ ಅಂಗನವಾಡಿಗಳಿಗೆ ಭೇಟಿ ನೀಡೋದು. ಹುಟ್ಟಿದ ಮಗುವಿನಿಂದ 18 ವರ್ಷಗಳ ಒಳಗಿನ ಮಕ್ಕಳಿಗೆ ನಾವು ಹುಟ್ಟಿನಿಂದ ಬಂದಿರತಕ್ಕಂಥ ಕಾಯಿಲೆಗಳಾಗಿರ್ಬೋದು, ಆಮೇಲೆ ಅವರದ್ದು ನೀವಂತ ವಿಟಮಿನ್ ಕೊರತೆಯಿಂದ ಆಗಿರ್ತಕ್ಕಂಥ ಕಾಯಿಲೆಗಳಾಗಿರ್ಬೋದು, ಆಮೇಲೆ ಚಿಕ್ಕ ಮಕ್ಕಳಿಗೆ ಬರ್ತಕ್ಕಂಥ ರೋಗಗಳಾಗಿರ್ಬೋದು, ಆಮೇಲೆ ಅಂಗವಿಕಲತೆಯಿಂದ ಆಗಿರ್ಬೋದು, ಆ ಮಕ್ಕಳಿಗೆ ನಾವು ಸರಿಯಾದ ಸಮಯದಲ್ಲಿ ಗುರುತಿಸಿ ಆ ಮಕ್ಕಳಿಗೆ ನಾವು ಸಂಬಂಧಪಟ್ಟಂತಹ ಆಸ್ಪತ್ರೆಗೆ ರೆಫರ್ ಮಾಡೋದು ನಮ್ಮ ಕಾರ್ಯಕ್ರಮ ಆಗಿರ್ತದೆ. ಅದರಲ್ಲಿ ನಾವು ಈ ಹುಟ್ಟಿನಿಂದ ಬರ್ತಕ್ಕಂಥ ಕಾಯಿಲೆಗೆ ಸೀಳು ತುಟಿ, ಸೀಳು ಬಾಯಿ ಆಗಿರ್ಬೋದು, ಆಮೇಲೆ ಹೃದಯ ಸಂಬಂಧಿ ಕಾಯಿಲೆ ಇರ್ಬೋದು, ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ ಆಗಿರ್ಬೋದು, ಈ ತರದ ಎಲ್ಲ ಕಾಯಿಲೆಗಳಿಗೆ ನಾವು ಸಂಬಂಧಪಟ್ಟ ಆಸ್ಪತ್ರೆಗೆ ರೆಫರ್ ಮಾಡಿ ಅವುಗಳಿಗೆ ನಾವು ಚಿಕಿತ್ಸೆ ಕೊಡಿಸಬಹುದು. ಅದು ಶಸ್ತ್ರಚಿಕಿತ್ಸೆ ಆಗಿರ್ಬೋದು ಅಥವಾ ಔಷಧಿ ರೂಪದಲ್ಲಿ ಚಿಕಿತ್ಸೆ ಕೊಡ್ತಾ ಇರೋದು, ಈ ತರದೆಲ್ಲ ಮಾಡ್ತೀವಿ. ಅದೇ ರೀತಿ ನಾವು ಶಾಲೆಗಳಲ್ಲಿ ಭೇಟಿ ಕೊಟ್ಟಾಗ ಮಕ್ಕಳಲ್ಲಿ ಏನೇನು ಕೊರತೆ ಇದೆ, ಅದು ವಿಟಮಿನ್ A ಡಿಫಿಷಿಯನ್ಸಿ ಆಗಿರ್ಬೋದು, ಆಮೇಲೆ ಮಕ್ಕಳಲ್ಲಿ ಬರ್ತಕ್ಕಂಥ ಅನಿಮಿಯಾ ಅಂದ್ರೆ ರಕ್ತಾಲ್ಪತೆ ಇರ್ಬೋದು, ಆಮೇಲೆ ಅವರಿಗೆ ವಿಟಮಿನ್ D ಕೊರತೆ ಆಗಿರ್ಬೋದು, ಅಂತ ಮಕ್ಕಳನ್ನ ಗುರುತಿಸಿ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡುವುದು ಈ RBSK ಕಾರ್ಯಕ್ರಮ ಉದ್ದೇಶವಾಗಿದೆ. ನಾವು ನನ್ನ ಹೆಸರು ಕೃಷ್ಣ ಅಂತೇಳಿ, DIC ಮ್ಯಾನೇಜರ್ ಕಲಬುರಗಿ RBSK. ಈ RBSK ಅಂತಕ್ಕಂಥದ್ದು ಒಂದು ಸುಮಾರು 10 ವರ್ಷದಿಂದ ನಡೀತಾ ಇದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ನಮ್ಮ ಕರ್ನಾಟಕದಲ್ಲೇ RBSK ಅಂತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇದೆ. ಇನ್ನೊಂದೇನೆಂದರೆ, ನಮ್ಮ ಈ RBSK ಅಂತಕ್ಕಂಥದ್ದು ಬಡವರಿರಲಿ ಮತ್ತು ಶ್ರೀಮಂತರಿರಲಿ, APL ಇರಲಿ ಮತ್ತು BPL ಕಾರ್ಡ್ ಇರಲಿ, ಎಲ್ಲರಿಗೆ ಉಚಿತವಾಗಿ ಇದನ್ನು ಒಂದು ಸರ್ಜರಿ ಮಾಡ್ತಾ ಇದ್ದೆವು. ಬಟ್ ಇನ್ನೊಂದು ಏನಂದರೆ, ನಮ್ಮದು ಜಿಲ್ಲೆಯಲ್ಲಿ 20 ತಂಡಕ್ಕಿಂತ ಹೆಚ್ಚು ಒಂದು RBSK ವೈದ್ಯಾಧಿಕಾರಿಗಳು ಇವತ್ತಿನ ದಿನ ಅಂಗನವಾಡಿ ಆಗಲಿ ಮತ್ತು ಸ್ಕೂಲ್ ಆಗಲಿ ಎಲ್ಲ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಿ ಅಲ್ಲಿ ಒಂದು ಡಿಫೆಕ್ಟ್ ಇರ್ತಕ್ಕಂಥ ಮಕ್ಕಳಿಗೆ ಕಂಡು ಹಿಡಿದು ಅವರು ಜಿಲ್ಲಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಕಳಿಸ್ತಾರೆ. ಆ ಒಂದು ಮಕ್ಕಳು ಇಲ್ಲಿ ಜಿಲ್ಲಾ ಆಸ್ಪತ್ರೆಗೆ ಬಂದ ಮೇಲೆ ನಾವು ಆ ಮಕ್ಕಳಿಗೆ ಇಲ್ಲಿ ಏನೇನು ಬೇಕು ಅವರಿಗೆಲ್ಲ ಒಟ್ಟು ಟೆಸ್ಟ್ ಆದಮೇಲೆ ಯಾವುದೋ ಒಂದು CHD ಆಗಲಿ ಅಥವಾ ಕ್ಲಬ್ ಲಿಪ್ ಆಗಲಿ, ಕ್ಲಬ್ ಪ್ಯಾಲೆಟ್ ಆಗಲಿ ಅಂಥ ಮಕ್ಕಳಿಗೆ ನಾವು ಎಂಪ್ಲಾಯ್ಡ್ ಇರ್ತಕ್ಕಂಥ ಹಾಸ್ಪಿಟಲ್ ಬೆಂಗಳೂರಿಗೆ ಕ್ಯಾಂಪ್ ಮಾಡ್ಕೊಂಡ್ಬಿಟ್ಟು ಕ್ಯಾಂಪ್ ಕರೆಸಿ ಅವರೆಲ್ಲ ನಂಬಲ್ಲೇ ಇಲ್ಲಿ ಕ್ಯಾಂಪ್ ಮಾಡಿ ಮತ್ತೆ ಎಲ್ಲ ಮಕ್ಕಳು ಲಿಸ್ಟ್ ತೊಗೊಂಡು ಬೆಂಗಳೂರಿಗೆ ಕಳಿಸಿ ಇವತ್ತು ಉಚಿತವಾಗಿ ಅಲ್ಲಿ ಆಪ್ರೇಷನ್ ಮಾಡಿಸಿ ಕೊಡ್ತಾ ಇದ್ದೆವು. ಈ ಒಂದು RBSK ತುಂಬ ಬಡ ಮಕ್ಕಳಿಗಾಗಲಿ ಶ್ರೀಮಂತರಿಗೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಇದು ಕೆಲಸ ಅಂತ ಒಂದು ಇದು ಆಗ್ತಿದೆ ಸರ್ ಎಲ್ಲರಿಗೂ ಕೂಡ. ಇನ್ನೊಂದೇನು, ನಮ್ಮ RBSK ವೈದ್ಯಾಧಿಕಾರಿಗಳು ಇದಕ್ಕೆ ತುಂಬ ಶ್ರಮ ಪಡ್ತಾಯಿದ್ರು. ಅವರು ಕೂಡ ಪ್ರತಿಯೊಂದು ಹಳ್ಳಿಗೆ ಹೋಗ್ಬಿಟ್ಟು ಸ್ಕೂಲಲ್ಲಿ ವಿಸಿಟ್ ಮಾಡಿ ಅಂಥ ಮಕ್ಕಳು ಕಂಡುಹಿಡಿಯೋದು ಕಷ್ಟ. ಆದರೂ ಕೂಡ ಇವತ್ತಿನ ಎಲ್ಲ ನಮ್ಮ RBSK ತಂಡದಲ್ಲಿ ಡಾಕ್ಟರ್ಸ್ ಇರ್ತಾರೆ ಮತ್ತು ಅದರಲ್ಲಿ ಸ್ಟಾಫ್ ನರ್ಸು, ಆಪ್ತಮಿಕ್ ಅಸಿಸ್ಟೆಂಟು ಎಲ್ಲರೂ ಒಂದು ಸಹಕಾರದಿಂದ ತುಂಬ ಒಳ್ಳೆಯ ಕೆಲಸ ನಡೀತಾ ಇದೆ. ಬಟ್ ನಾನು ಅವು ಎಲ್ಲ ರೆಫರ್ ಮಾಡಿದ ಮೇಲೆ ದಿನಾಲೂ ಆ ಮಕ್ಕಳಿಗೆ ನಾನು ಫಾಲೋ ಅಪ್ ಮಾಡಿ ಅವ್ರಿಗೆ 1 ಅಲ್ಲ 2 ಸಲ ಫೋನ್ ಹಚ್ಚಿಬಿಟ್ಟು ಕರೆಸಿ ಎಲ್ಲ ಮಕ್ಕಳಿಗೆ ಇವತ್ತು ಅವ್ರು ಭಯ ಪಡ್ತಾ ಇದ್ದಾರೆ. ಏನಂದರೆ, ಉಚಿತವಾಗಿ ಆಪ್ರೇಷನ್ ಮಾಡ್ತಾ ಇದ್ದಾರೆ, ಎಲ್ಲಿ
ಭಯಪಟ್ಟವರು ಯಾರು ಬರೋಕ್ಕೆ ರೆಡಿ ಇರೋಲ್ಲ. ಅಂಥ ಮಕ್ಕಳಿಗೆ ನಾವು ನಮ್ಮ ಮೇಲಧಿಕಾರಿಗಳಾಗಿರ್ತಕ್ಕಂಥ RCH, DHO, CO ಮತ್ತು DC ಅವರೆಲ್ಲ ನಮ್ಗೆ ಕೇಳ್ತಾರೆ, ನೀವು ಆಪ್ರೇಷನ್ ಫ್ರೀಯಾಗಿ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರನ್ನು ಕರೆಸಿ ಅವ್ರಿಗೆ ಮನವೊಲಿಸಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಇವತ್ತಿನ ದಿನ ಬೆಂಗಳೂರಿನಿಂದ ಅಲ್ಲಿಂದ ಬಸ್ ತರಿಸು, ಇಲ್ಲಿಂದ ಎಲ್ಲ ಅಷ್ಟು ಮಕ್ಕಳು ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಟು ಇವತ್ತಿನ ದಿನ ಉಚಿತವಾಗಿ ಆಪ್ರೇಷನ್ ಮಾಡಿಸ್ಕೊಟ್ಟಿದ್ದೀವಿ. ಎಲ್ಲ ಮಕ್ಕಳು ಬಂದಿದ್ದಾರೆ, ಇವತ್ತು ಪಾಲಕರು ಬಂದರು, ಮಕ್ಕಳ ಜೊತೆಗೂ ಕೂಡ ಸಮೇತ ಬಂದಿದ್ದಾರೆ. ಇದೊಂದು ಒಳ್ಳೆಯ ಕೆಲಸ RBSK ಅಂತಕ್ಕಂಥದ್ದು ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದ್ರ ಜೊತೆಗೂ ಕೂಡ ನಮ್ಮದು ರಾಜ್ಯದಲ್ಲಿ ನಮ್ಮದು DD ಡೆಪ್ಯೂಟಿ ಡೈರೆಕ್ಟರ್ ಅಂತೇಳಿ ಒಬ್ಬರು ಡಾಕ್ಟರ್ ವೀಣಾ ಮೇಡಮ್ ಅಂತಿದ್ದಾರೆ. ನಮ್ಮ ಜಿಲ್ಲೆಗೆ ತುಂಬ ಡಾಕ್ಟರ್ ವೀಣಾ ಮೇಡಮ್ ಅವರು ಭಾಳಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ನಮ್ಮ RCHO ಸರ್ ಆಗಲಿ ಅಥವಾ DHO ಸರ್ ಆಗಲಿ ಮತ್ತು THO ಸರ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಕೂಡ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೂಡ ಅವರು ಕೂಡ ಎಲ್ಲರಿಗೂ ಒಂದು ಸಹಕಾರದಿಂದ ಇವತ್ತಿನ ಎಲ್ಲ ಮಕ್ಕಳಿಗೆ ಆಪ್ರೇಷನ್ ಆಗಿದ್ದಾವೆ. ಈಗ ತಾಯಿ ತಂದೆಗಳಿಗೆ ಏನಂದರೆ ಪ್ರಥಮವಾಗಿ ಇವರು ಮಗಳಿಗೆ ಆಪ್ರೇಷನ್ ಮಾಡಬೇಕಾಗಿದೆ ಅಂದರೆ ಅವ್ರಿಗೂ ಸ್ವಲ್ಪ ತೊಂದರೆ ಆಗ್ತದೆ. ಕೃಷ್ಣಾಜಿ ಅವರು ಮತ್ತು RBSK ಆಫೀಸರ್ಸ್ಗಳು ಅವರು ತಾಯಿ ತಂದೆಯರಿಗೆ ಮನವರಿಕೆ ಮಾಡಿ ಒಳ್ಳೆ ಪ್ರಕಾರವಾಗಿ ಅವ್ರಿಗೆ ಮನೋಬಲ ಕೊಟ್ಟು ಇವರು ವಿಶೇಷವಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವರು ಇಲ್ಲಿರಿಂದ ಏನಂದ್ರೆ ಮಕ್ಕಳಿಗೆ ಇದು ಸೆಲೆಕ್ಟ್ ಮಾಡಿ ಬ್ಯಾಂಗ್ಳೂರದಲ್ಲಿ ವೈದೇಹಿ ಹಾಸ್ಪಿಟಲಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಮೋಟ್ ಆಗಿದ ಮೇಲೆ ಸುಮಾರು 15 ದಿವಸ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ದಿವಸ ಇಲ್ಲಿருந்து ಮಾನಿಟ್ರಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಇವರು ಮ್ಯಾನೇಜರ್ ಸಾಹೇಬರು ಸನ್ಮಾನ್ಯ ಶ್ರೀ ಕೃಷ್ಣಾಜಿ ಅವರು ಏನು ತೊಂದರೆ ಆಗ್ತಾ ಇದ್ದಾರೆ ಅಂದರೂ ಅವರು ಇಮಿಡಿಯೇಟಾಗಿ ಅಲ್ಲಿ ಬ್ಯಾಂಗ್ಳೂರದಲ್ಲಿ ಮಾತಾಡಿ ಅದು ಸರಿಪಡಿಸ್ತಾ ಇದ್ದಾರೆ. ಅಲ್ಲಿ ಒಂದು 15 ದಿವಸ ಆಗಿದ ಮೇಲೆ ಅವರಿಗೆ ಏನಂದರೆ ಆಪ್ರೇಷನ್ ಡೇಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಆಪ್ರೇಷನ್ ಭಾಳ ಕೇರ್ಫುಲ್ಲಾಗಿ ಆಪ್ರೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಡಾಕ್ಟರ್ಸ್ಗಳು ಎಷ್ಟು ಛಲ ಇರ್ತಾ ಇದ್ದಾರೆ. ಆ ಡಾಕ್ಟರ್ಸ್ಗಳು ಪ್ರತಿ ದಿವಸ ಇವರು ಮಾನಿಟ್ರಿಂಗ್ ಮಾಡಿ ಕೆಲಸ ಒಳ್ಳೆ ರೀತಿಯೊಳಗೆ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಏನಂದರೆ ಈಗ ನಾವು ಎಲ್ಲ ಬಡ ಜನರು ಇರ್ತಾ ಇದ್ದಾರೆ, ಇಲ್ಲಿ ಮಕ್ಕಳು ಅವರು ಇವರು ಎಲ್ಲ ಬಡ ಜನರು ಇರ್ತಾ ಇದ್ದಾರೆ. ಇವರಿಗೆಲ್ಲ ಸುಮಾರು ಎಲ್ಲ ಬಡ ಜನರದ್ದು ಮಕ್ಕಳದ್ದು ಕೆಲಸಗಳು RBSK ಆಫೀಸರ್ಸ್ ಭಾಳ ಮನಸ್ಪೂರ್ವವಾಗಿ ನಿಂತು ಕೆಲಸ ಮಾಡಿ ಯಶಸ್ವಿಯಾಗಿ ಇರ್ತಾ ಇದ್ದಾರೆ. ಇದಕ್ಕೆ ದೊಡ್ಡ ಧನ್ಯವಾದಗಳು. ಮೇಡಮ್ ಅವರು ಕೂಡಿ ಆ ದಿವಸ ಚಿತ್ತಾಪುರದಲ್ಲಿ ನಮ್ಮ ಮೇಡಮ್ ಅವರು ಬಂದಿದೆ. ಆ ದಿವಸ ಮೇಡಮ್ ಅವರು ಪ್ರಾಮಿಸ್ ಮಾಡಿದೆ, ನಿಮ್ಮ ಮಗಳದ್ದು ಕೆಲಸ ಇರಲಿ ನಾ ಮಾಡಿಕೊಡ್ತೀನಿ ಅಂತ ಹೇಳಿ ಮೇಡಮ್ ಅವರು ವಿಶೇಷವಾಗಿ ಕೃಷ್ಣಾಜಿ ಅವರಿಗೆ ಅಡ್ವೈಸ್ ಮಾಡಿದ್ದು. ಕೃಷ್ಣಾಜಿ ನಿರಂತರವಾಗಿ ನನಗೂ ಭಯವಿತ್ತು ಮೇಡಮ್ ಅವರೇ, ಈ ಮಗಳಿಗೆ ಹಾರ್ಟ್ ಆಪ್ರೇಷನ್ ಮಾಡಬೇಕಾಗಿಲ್ಲ, ಅವರು ಧೈರ್ಯವಿಲ್ಲದೆ ಕೆಲಸಗಳಾಗಿದೆ. ಇದೇ ಪ್ರಕಾರ ಸಾಕಷ್ಟು ಬಡ ಮಕ್ಕಳದ್ದು ಸುಮಾರು ಒಂದು 30-40 ಮಕ್ಕಳದ್ದು ಆಪರೇಷನ್ಸ್ ಎಲ್ಲ ಸಂಪೂರ್ಣವಾಗಿ ಇದಾಗಿ ಇರ್ತಾ ಇದ್ದಾರೆ. ಅದಕ್ಕೆ ತಾವು ದಯವಿಟ್ಟು ಏನಂದರೆ ಈ ಟೀಮ್ ಇದು ಹೈದರಾಬಾದ್ ಕರ್ನಾಟಕದ ಈ ಭಾಗಕ್ಕೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಚಾಲನೆಯಲ್ಲಿ ಕೊಟ್ಟಿರ್ತಾರೆ. ಬೇರೆ ಜಿಲ್ಲೆಯಲ್ಲಿ ಇಷ್ಟು ಚುರುಕಿಲ್ಲ, ಎಷ್ಟು ಹೇಳಿದಂದರೂ ಕಡಿಮೆ ಇರ್ತಾ ಇದ್ದಾರೆ ಈ ಆಫೀಸರ್ಸು. ವಿಶೇಷವಾಗಿ RCHO ಸಾಬ್, DHO ಸಾಬ್, DEIC ಕೃಷ್ಣಾಜಿ ಎಷ್ಟು ಹೇಳಿದಂದ್ರು ನನಗೆ ಏನಂದರೆ ಇದು ನಮ್ಮ ಹೆಸರು ಗಜೇಂದ್ರ ಅಂತೇಳಿ ಸರ, ಜವರಿಗೆ ತಾಲೂಕು ಜವಳಗರ್ ಸರ್. ನಮಗೇನು ಗೊತ್ತಿದ್ದಿಲ್ಲ ಸರ್. ಇದು RBSK ಟೀಮ್ ಬಂದು ಸ್ಕೂಲಲ್ಲಿ ಮಗು ಸ್ಕೂಲಿಗೆ ಹೋದಾಗ ಸ್ಕೂಲಲ್ಲಿ ಚೆಕ್ ಮಾಡಿದ್ರು ಸರ್. ನಮಗೇನು RBSK ಟೀಮ್ ಬಂದು ಚೆಕ್ ಮಾಡ್ಲಿಕ್ಕೆ ನಮಗೇನು ಗೊತ್ತಾಗ್ತಿಲ್ಲ ಸರ್. RBSK ಟೀಮ್ದವ್ರು ಬಂದು ಚೆಕ್ ಮಾಡಿ ನಮ್ಮ ಮಗು ಸ್ವಲ್ಪ ಶ್ವಾಸ ತೊಂದರೆ ಇದೆ, ಜಯದೇವ್ ಹಾಸ್ಪಿಟಲ್ಗೆ ಹೋಗ್ರಿ, ಅಲ್ಲಿ ಟ್ರೀಟ್ಮೆಂಟ್ ಆಗ್ತದೆ ಅಂತ ಹೇಳಿದ್ರು ಸರ್. ಆ ಟೀಮ್ RBSK ಟೀಮಿಗೆ ಏನು ಹೇಳಿದ್ರು ಕಮ್ಮಿನೇ ಸರ್. ಬಂದು ಹೇಳಿದ್ಮ್ಯಾಗ ಸರ ಟೆಸ್ಟ್ ಮಾಡಿದ್ಮ್ಯಾಗ ಬಂದಿವ್ರು ಸರ್. ಕೃಷ್ಣ ಸರ್ ನಂಬರ್ ಬರೆದು ಕೊಟ್ರಿ ನಮ್ಗೆ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ, ಆಪ್ರೇಷನ್ ಆಗ್ತದೆ ಸರ್, ಕೃಷ್ಣ ಸರ್ ಮಾಡಿಕೊಡ್ತಾರೆ ಅಂತ ಹೇಳಿದ್ರು ಸರ್. ಕೃಷ್ಣ ಸರ್ ನಂಬರ್ ಬರೆದು ಕೊಟ್ಟರು ಸರ್. ಮಾಡಿದವ್ರು ಸರ್. ಕೃಷ್ಣ ಸರ್ ಬರ್ರಿಯಪ್ಪ ಬಂದು ಇಲ್ಲಿ ಚೆಕ್ ಮಾಡ್ಕೊಂಡವ್ರಿ ಸರ್, ಎಲ್ಲ ಫ್ರೀನೇ ಸರ್. ಚೆಕ್ ಮಾಡ್ಕೊಂಡು ಹೋದೆವು ಸರ್. ಚೆಕ್ ಮಾಡಿದ್ಮೇಲೆ ಗೊತ್ತಾಯ್ತು ಸರ್ ನಮಗೆ ಇದು ಹಾರ್ಟಲ್ಲಿ ಹೋಲಿದೆ. ಮತ್ತು ಚಿತ್ತಾಪುರದ ಕ್ಯಾಂಪ್ ಇತ್ತು, ಚಿತ್ತಾಪುರದ ಕ್ಯಾಂಪಲ್ಲಿ ಇತ್ತು ಸರ್. ಅಲ್ಲಿನೂ ಬಂದು ಅಲ್ಲಿನೂ ಚೆಕ್ ಮಾಡಿ ಹೋದ್ರು ಸರ್. ವೈದ್ಯ ಹಾಸ್ಪಿಟಲಿಂದ ಬಂದು ಅವರೇ ಬಂದು ಚೆಕ್ ಮಾಡಿ ಹೋದಾಗ ಗೊತ್ತಾಯ್ತು ಸರ್ ನಮಗೆ ಇದು ಮಾಡಿಸ್ತೀವಪ್ಪ, ಅಷ್ಟೇ ಎಲ್ಲ ಫ್ರೀ ಮಾಡಿಸ್ಕೊಡ್ತೀವಿ ಗಜೇಂದ್ರ, ಎಲ್ಲ ಮಾಡಿಸ್ಕೊಡ್ತೀವಿ ಬರ್ರಿ ಅಂತ ಹೇಳಿದ್ರು ಸರ್. ಸರ್ ಕೃಷ್ಣ ಸರ್ ಭಾಳ ಹೆಲ್ಪ್ ಮಾಡ್ಯಾರ ಸರ್. ಇಲ್ಲಿ ಬಂದು ನಮ್ಗೆ ಬಂದು ಟೇಷನ್ ತನಕ ಬಂದು ಟೇಷನ್ಗೂ ತಂದು ಬಿಟ್ಟು ನಮಗೆ ಹೇಳಿ ಮತ್ತು ಅಲ್ಲಿ ಹೋದ್ರೂ ಫೋನ್ ಹಚ್ಚಿ ಮಾತಾಡ್ಯಾರ ಸರ್. ಗಜೇಂದ್ರ ಆಪ್ರೇಷನ್ ಆಯ್ತಿಲ್ಲ ಸರ್. ಯಾರು ಮಾತಾಡ್ತಾರೆ ಸರ್? ಗಂಟೆ 10 ಆದರೂ 11 ಆರಾಮಾಗಿಲ್ಲ ಭಾಳ ಹೆಲ್ಪ್ ಮಾಡ್ಯಾರ ಸರ್ ಕೃಷ್ಣ ಸರ್. RBSK ಟೀಮಿಗೆ ಏನು ಹೇಳಿದ್ರು ಸರ್ ಕಮ್ಮಿನೇ ಸರ್. ನಾವು RBSK ಸ್ಕಿಮ್ಮೇ ನಮ್ಮ ಮಗುವಿಗೆ ಜೀವ ಉಳಿಸಿದತ್ತು ಹೇಳ್ಬೋದು ಸರ್. ನಮ್ಗೆ ಗೊತ್ತಾಯ್ತಿಲ್ಲ ಸರ್. ಸ್ಕೂಲಲ್ಲಿ ಚೆಕ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತು. ನಾವು ಚೆಕ್ ಮಾಡ್ಲಿಕ್ಕೆ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ ಸರ್. ಅದು RBSK ಸ್ಕಿಮ್ಮಿಗೆ ಏನು ಹೇಳಿದ್ರು ಕಮ್ಮಿನೇ ಸರ್. ಇಷ್ಟೇ ಸರ್. ಸರ್ ಜವರಿಗೆ ತಾಲೂಕು ಸರ್, ಜವಳಗರ್. ನಮ್ಮ ಗಜೇಂದ್ರ ಅಂತೇಳಿ ಸರ್. ಆರೋಗ್ಯ ಅದ ಸರ್, ಇಲ್ಲೇ ಅದ ರೀ ಮಗು.
ಆರೋಗ್ಯದ ಇಲ್ಲಿ ಹಾರ್ಟ್ ಓಪನ್ ಸರ್ಜರಿ ಮಾಡಿದ್ದಾರೆ ಸರ. ಓಪನ್ ಸರ್ಜರಿ ಮಾಡಿದ್ದಾರೆ ಸರ್. ಭಾಳ ಹೆಲ್ಪ್ ಮಾಡ್ಯಾರ ಸರ್. ಇಲ್ಲಿ ಭಾಳ ಒಳ್ಳೆಯ ಸ್ಕೀಮ್ ಅದ ಸರ್. ಒಳ್ಳೆ ಟೀಮ್ ಸರ್. ಇಂಥ ಟೀಮ್ ಇರಬೇಕು. ಮತ್ತು ಕೃಷ್ಣ ಸರ್ ಅಂತ ವರ್ಕರ್ನೂ ಇರ್ಬೇಕು ಸರ್. ಎಲ್ಲರಿಗೆ ತಪ್ಪು ತಿಳ್ಕೊಬೇಡ್ರಿ ಸರ್ ದಯವಿಟ್ಟು. ಭಾಳ ಯಾರು ಮಾತಾಡ್ತಾರೆ ಸರ್, ಗಂಟೆಗಟ್ಟಲೆ ರಾತ್ರಿ 10 ಆದ್ರೂ ಫೋನ್ ಹಚ್ಚಿ ಮಾತಾಡ್ರಿ ಸರ್. ಅರ್ಧ ಗಂಟೆ ನಾವು ಕಾಲಿಸ್ಟಲ್ಲಿ ತೆಗೆದು ನೋಡ್ಬೋದು ಸರ್. ನಮಗೆ ಯಾರು ಮಾತಾಡಲ್ಲ ಸರ್. ಅವರು ಏನು ಆರಾಮೈತನಪ್ಪ ಅಂತ ಕೇಳಿ ಸರ್ ಎಲ್ಲರಿಗೆ ಹಚ್ಚಿ ಮಾತಾಡ್ರಿ ಸರ್. ಬೇಕಾದ್ರೆ ಇಂಥ ಒಳ್ಳೆ ವ್ಯಕ್ತಿ, ಇಂಥ ವರ್ಕರ್ಗೆ ನಾವು ಸಹಕಾರ ಮಾಡ್ಬೇಕು ಸರ್. ಇಂಥ ಸ್ಕೀಮ್ ಮುಂದೆ ಬರೀಬೇಕಂತೇಳಿ ನಾವೇನು ದೇವ್ರಕ್ಕಿಂತ ಹೆಚ್ಚಿನ ಸರ್. ಕೃಷ್ಣ ಸರ್ ಬಗ್ಗೆ ಏನು ಹೇಳಿದ್ರು ಕಮ್ಮಿನೇ ಸರ್. ಅಂಥ ವರ್ಕರ್ ಸರ್. ಅವ್ರು ಏನು ಸರ್, ಅವರೇ ನಮ್ಮ ಮಗುವಿಗೆ ಉಳಿಸ್ಯಾರತ್ನು ಹೇಳೋ ಇದಿಲ್ಲ ಸರ್. ಮಗುವಿಗೆ ಹಾರ್ಟಿಗೆ ಹೋಲಿದೆ ಸರ್. ಅವಳಿಗೆ ಹಾರ್ಟಿಗೆ ಹೋಲದ ಅಂತೇಳಿ ನಮಗೆ ಗೊತ್ತಿದ್ದಿದ್ದಿಲ್ಲ. ಅವಳಿಗೆ ಆರಾಮ್ ತಪ್ಪಿದಾಗ ಹಾಸ್ಪಿಟಲ್ ಕರ್ಕೊಂಬಂದಾಗೆ ಅವಳಿಗೆ ಚೆಕಪ್ ಮಾಡಿದಾಗ ಹಾರ್ಟಿಗೆ ಹೋಲದ ಅಂತೇಳಿ ಗೊತ್ತಾಯಿತು. ಹಾರ್ಟಿಗೆ ಹೋಲದ ಅಂತ ಗೊತ್ತಾದ ಬಳಿಕ ಅವಳಿಗೆ ಹೆಂಗೆ ಆಪ್ರೇಷನ್ ಮಾಡಬೇಕು, ಇನ್ನು ಮಗು ಬದುಕುತ್ತದೋ ಸಾಯ್ತದೋ ಅನ್ನೋದು ಗೊತ್ತಿದ್ದಿಲ್ಲ. ಮಗು ವೀಕ್ ಆಲತ್ತಿತ್ತು. ಅದಕ್ಕೆ ಹೆಂಗೆ ಮಾಡ್ಬೇಕಂತೇಳಿ ಗೊತ್ತಾಗ್ತಾ ಇದ್ದಿಲ್ಲ ರೀ ಸರ್. ಮತ್ತು ಆಮೇಲೆ ಜಯದೇವ ಹಾಸ್ಪಿಟಲ್ಗೆ ಬಂದಿದ್ದೇವೆ ರೀ. ಜಯದೇವ ಹಾಸ್ಪಿಟಲ್ಗೆ ಬಂದ ಬಳಿಕ ಅವಾಗ ಗೊತ್ತಾಯ್ತು ರೀ ಆಕೆಗೆ ಹಾರ್ಟಿಗೆ ಹೋಲದ. ಹಾರ್ಟಿಗೆ ಹೋಲಿದ್ದರೆ 8 ವರ್ಷ 10 ವರ್ಷ ಆದ ಬಳಿಕ ಆಪ್ರೇಷನ್ ಮಾಡ್ಬೇಕಂತ ಅಂದಿರಿ. ಆಮೇಲೆ ಅಲ್ಲಿ ನಿಂತ ಮುಂಚೆ ಬರೋದ್ಮೇಲೆ ಕೃಷ್ಣ ಸರ್ ಅವರು ಪರಿಚಯ ಆದರು ರೀ ಸರ್. ಕೃಷ್ಣ ಸರ್ ಪರಿಚಯ ಆದ ಬಳಿಕ ಹಾರ್ಟಿಗೆ ಇದಾದ ಬಳಿಕ ಅವ್ರು ಎಲ್ಲಸು ಚೆಕಪ್ ಮಾಡಕ್ಕೆ ಹಚ್ತಾರೆ ರೀ. ₹1 ಭೀ ಇಲ್ದಂಗೆ ಫ್ರೀಯಾಗಿ ಚೆಕಪ್ ಮಾಡಕ್ಕೆ ಹಚ್ತಾರೆ ರೀ. ಚೆಕಪ್ ಮಾಡಕ್ಕೆ ಹಚ್ಚಿಸ್ಕೇಸಿ ಬೆಂಗ್ಳೂರ್ಗೆ ನಾ ಫ್ರೀಯಾಗಿ ಆಪ್ರೇಷನ್ ಮಾಡ್ತೀನಮ್ಮ, ನೀವು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಬಡ್ರು ಇದ್ದೀರಿ ಅಂತೀರಲ್ಲ, ನಾ ಫ್ರೀಯಾಗಿ ಮಾಡಕ್ಕೆ ಹಚ್ತೀನಿ ಅಂತೇಳಿ ಕೃಷ್ಣ ಸರ್ ಅವರು ಭಾಳ ಸಹಾಯ ಮಾಡಿದಾರೆ ರೀ. ಹಂಗೆ ಅಂದ್ಬಿಳಕ್ಕೆ ನಮ್ಗೆ ಅಂದ್ರೆ ಭೀ ಹೆದರಿಕೆನೇ ಐತ್ರಿ. ನಮ್ಮ ಮಗು ಸಣ್ಣದದ ಮತ್ತು ಏನರ ಆಯ್ತು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹೆಂಗೆ ಮಾಡ್ಬೇಕಂತೇಳಿ ನಂಬಿಕೆ ಇದ್ದಿದ್ದಿಲ್ಲ ರೀ ಸರ್. ನಂಬಿಕೆ ಇರಲಿಲ್ಲ ಅಂತಂದ್ರೆ ಭೀ ಅವರು ಭರವಸೆ ಕೊಟ್ಟರು ಸರ್ ನಮಗೆ. ನಾ ಭರವಸೆ ಕೊಡ್ತೀನಮ್ಮ ಬರ್ರಿ ಅಂತೇಳಿಗೆಸಿ ಭರವಸೆ ಕೊಟ್ಟ ಬಳಿಕ ಅವರಿಗೆ ಎಲ್ಲ ಭರವಸೆ ತೊಗೊಂಡ್ಗೆಸಿ ಮತ್ತು ಒಂದಿನ ಮೀಟಿಂಗ್ ಇಟ್ಟಿರಿ ಹಾಸ್ಪಿಟಲ್ದಾಗ. ಮೀಟಿಂಗ್ ಅಟೆಂಡ್ ಆಗ್ಯಾಸಿ ಎಲ್ಲರೂ ಕಲ್ತಿಗೆಸಿ ಬಂದೇವ್ರಿ. ಮತ್ತು ಹೋಗೋ ಬರೋ ಖರ್ಚು ಸಹಿತ ಪೂರ್ತಿ ಟ್ರೈನಿಂಗ್ ಸಹಿತ ನಮ್ಗೆ ಗೊತ್ತಾಗ್ತಿಲ್ಲ ರೀ. ಬೆಂಗ್ಳೂರ್ಗೆ ಹೆಂಗೆ ಹೋಗ್ಬೇಕಂತೇಳಿ ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ರೀ ಸರ. ಬೆಂಗ್ಳೂರ್ಗೆ ಟ್ರೈನಿಗೆ ಬಂದ್ಗೆಸಿ ಟಿಕೆಟ್ ತೆಗೆಸಿ ಬೆಂಗ್ಳೂರ್ಗೆ ಹೋಗ್ಯಾಸಿ ಹಾಸ್ಪಿಟಲ್ಗೆಲ್ಲ ಅಡ್ಮಿಟ್ ಮಾಡಿ ಆಪ್ರೇಷನ್ ಅದ ರಾತ್ರಿ 10 ಆದ್ರೆ ಭೀ ಮಗುವಿ ಹಂಗದ ಅಂತೇಳಿ ಕೇರ್ ಮಾಡ್ತೀರಿ ಸರ ಕೃಷ್ಣ ಸರ್ ಅವರು. ಅವ್ರಿಗೆ ಮಾತ್ರ ನಾವು ಸರ್ ಅಂತ ಹೇಳೋಕ್ಕಿಂತ ಮೊದಲು ಒಂದು ದೇವ್ರು ಅಂತ ಹೇಳ್ಬೇಕು ರೀ ಸರ್. ಮುಟ್ಟ ಹೆಲ್ಪ್ ಮಾಡ್ಯಾರ. RBS ಟೀಮ್ ಅಂತ ಅನ್ನೋಕ್ಕಿಂತ ಮೊದಲು ಒಂದು ದೇವಸ್ಥಾನ ಅಂತೇಳಿ ತಿಳ್ಕೊಬೇಕ್ರಿ ಸರ್. ನಮ್ಗೆ ಅಷ್ಟೇ ಇದೆ. ಕರೆಕ್ಟ್ ಅಲ್ವಾ? ಅವ್ರ ಜೀವನ ನಿಮ್ಮ ಜೀವನ ಹೇಗಿದೆ ಆರಾಮಾಗಿ ಏನ್ ಹೇಳ್ಕೊಡ್ತದ? ಯಾಕೆ ಆಗೋಯ್ತಲ್ಲ ಈಗ ಆರಾಮಾಗಿ ವೆರಿ ಗುಡ್. ಒಂದಾಗಿದೆ ಅಲ್ಲ? ಯಾವಾಗಾಯ್ತು? ಬರ್ತೀನಿ ಬಾಯ್ ಹೇಳ್ಬಿಡು. ಒಳ್ಳೇದಾಗ್ಲಿಮ್ಮ ಎಲ್ಲಾರ್ದು ಆಯ್ತಲ್ಲ, ಅದೇ ಖುಷಿ ಇರುತ್ತೆ. ಬಟ್ ನೀವು ಚೆನ್ನಾಗಿ ಮುಂದೆ ಹೋಗ್ತಾ ಒಳ್ಳೆ ಏನಾದ್ರು ಒಂದು ಜೀವನ ಸಾಧಿಸ್ಬೇಕಲ್ವಾ? ಮಾಡಿಸಿ ಯಾವ ಕ್ಲಾಸ್? 6th ಯಾವ ಕ್ಲಾಸ್? ಖುಷಿ ಆಯ್ತಾ? ಬೇಕು ಬೇಡವಾ? ಓಕೆ ನಾನೇನ್ ಮಾಡಲಿ? ಮಕ್ಕಳಿರ್ಲಿ ತಂದೆ ತಾಯಿ ಬಂದಿರೋದು ಸ್ಟಾಫ್ ಒಂದು ಫೋಟೋ ತಗೊಂಡು ಮಕ್ಕಳಿರ್ಲಿ.
ಯಾವುದು ಒಬ್ರು ತಗೊಳ್ರಿ ಕಂಗ್ರಾಚುಲೇಷನ್ಸ್ ರೀ ಫುಲ್ RBS ಥ್ಯಾಂಕ್ ಯು ಮೀಟಿಂಗ್ ಇದೆ ಪ್ರಿನ್ಸಿಪಲ್ ಸೆಕ್ರೆಟರಿ ಮೀಟಿಂಗ್ ರಾಜ್ಯದಲ್ಲಿ ಬಹಳಷ್ಟು ಕೆಲಸ ನಾವು ಅಚೀವ್ ಮಾಡ್ತೀವಿ. ಮೇಡಮ್ ಮೀಟಿಂಗ್ ತಗೊಳ್ಳೋದಾಗ್ಲಿ ನಮ್ಗೆಲ್ಲರಿಗೆ ಕರೆದು ಕೇಳ್ತಾರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಅದ. ಸೊ ನಾವು ಈ ಒಂದು ಏನು ನಾವು ಹಿಸ್ಟಾರಿಕಲ್ ಮೂಮೆಂಟ್ ಇದು, ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟೊಂದು ಸರ್ಜರಿ ಮಾಡೋದಾಗ್ಲಿ, ಸ್ಕ್ರೀನಿಂಗ್ ಮಾಡೋದಲ್ಲಿ ನಮ್ಮ RBS ತಂಡ ಬರೀ ಕೆಲಸ ಮಾಡ್ತಿದ್ರು. ಬಟ್ ಇವಾಗೆಲ್ಲ ತೋರಿಸ್ತಾ ಇದೀವಿ ನಾವು ಎಷ್ಟು ಕೆಲಸ ಮಾಡ್ತಿದ್ವಿ ಅಂತ. ಸೊ ಮಾಧ್ಯಮದಲ್ಲಿ ನಾನು ಎಲ್ಲರಿಗೂ ಹೇಳ್ತೀನಿ, ಇದೆಲ್ಲ ಎಲ್ಲಾ ಕಡೆ ಬಿತ್ತರಿ ಆಗ್ಬೇಕಂತ ಹೇಳಿ ಧನ್ಯವಾದ.